ಬಹಳಷ್ಟು ಆಕಳುಗಳು ಎತ್ತುಗಳು ಮಾಲಕರಿಲ್ಲ ದನಗಳು ಸರ್. ಅವ್ ಮಾಲಕರಿಲ್ಲ, ನೂರಾರು ದನಗಳು ಕೂತಾವ ಸರ್. ಹಿಂದೊಂದು ಸಮಯ ಇತ್ತು, ಜನ ರೋಡ್ ಮೇಲೆ ನಿಂತು ಬಾಳಿಕೆ ತಿಂತಿರೋ, ಸಪ್ಪೆ ಅಲ್ಲೇ ಬಿಡ್ತಿರೋ, ಅಟ್ಲೀಸ್ಟ್ ಬಾಳಿ ಸಪ್ಪೆ ತಿಂದು ಬದುಕ್ತಿದ್ರು. ಈ ಜನ ಸಿಸ್ಟಮೆಟಿಕ್ ಆಗಿ ಮನೆ ಒಯ್ದೇ ತಿಲ್ಲತ್ತಾರ ಸರ್. ಎಲ್ಲಾ ದನಗಳು ಇಲ್ಲ ರಿಯಲಿ ಸರ್, ಸತ್ಯ ಮಾತಾಡತ್ತೀವಿ ನಾವು. ರೋಡ್ ಮೇಲೆ ತಿಂತಿದ್ದೇವೆ ನಾವು. ಈಗ ಯಾರು ತಿಂಬಾರಿಗೆ ನಾಸ್ಲತ್ತೀವಿ ನಾವು. ಸ್ವಚ್ಛ ಭಾರತ್ ಒಳ್ಳೆಯದು. ಆದ್ರೆ ದನ ಕರುಗಳಿಗೆ ಏನಾಗಿದೆ ಸರ್, ದನ ಕರುಗಳು ಸೀರಿಯಸ್ ವಿಷಯ ಸರ್. ಅಣ್ಣ ಸರ್ ಪ್ಲೀಸ್, ದನಗಳು ಸರ್, ನೂರಾರು ದನಗಳು ಬರೀ ಬಸವ ಕಲ್ಯಾಣ ಸಮಸ್ಯೆ ಅಷ್ಟೇ ಅಲ್ಲ, ಇದು ಬಹುತೇಕ ಇಡೀ ಜಿಲ್ಲೆದಿರ್ಬೋದು, ಇಡೀ ರಾಜ್ಯದಿರ್ಬೋದು. ನೀವು ಅವ್ರಿಗೆ ಡಿಡಿ ವೆಟರ್ನರಿ ಅವ್ರಿಗೆ ಕೇಳ್ರಿ ಸರ್, ಎಷ್ಟು ದನಗಳಿಗೆ ಮಾಲಕರಿಲ್ಲ, ಎಷ್ಟು ದನಗಳಿಗೆ ಇವರು ಗೋಶಾಲೆಗಳಿಗೆ ಕಳಿಸ್ಯಾರ. ಒಂದ್ ಸೆಕೆಂಡ್ ನಾ ಮಾತಾಡ್ತಾನೆ ಪೂರ ಕೇಳ, ಆಮೇಲೆ ಉತ್ತರ ಕೊಡು ಸರ್. ಅಧ್ಯಕ್ಷರು ಉತ್ತರ ಕೊಡ್ತಾರೆ, ನಿಮ್ಗೆ ಕೇಳೋದಿಲ್ಲ ನಾನು ಸರ್. ಎಷ್ಟು ದನಗಳು ಇವರು ಗೋಶಾಲೆ ಕಳಿಸ್ಯಾರ. ಒಂದು ಅವ್ರಿಗೆ ಏನೂ ಸಿಗಲ್ಲ, ಬಟ್ ಈಗ ಅಲ್ಲಿ ಪ್ಲಾಸ್ಟಿಕ್ ಅಂತ ತಿಂದು ಸಾಯ್ಲತ್ತವ, ದನಗಳು ಸಾಯ್ಲತ್ತವ ಸರ್. ಇದು ಸೀರಿಯಸ್ ಇಶ್ಯೂ. ನಿನ್ನ ಮನ ಬಕ್ರೀದ್ ಹಬ್ಬ ಆಯ್ತು, ಡಿಡಿ ವೆಟರ್ನರಿ ಅವರು ಹಾಡಾಗ್ಲೆ ಆಕಳ ಎತ್ತುಗಳು ಚಲೋ ಐತಿ ವೈದ್ಯಕೀಯ ಕಡಿತಕ್ಕಂಥ ಪ್ರಕರಣಗಳು ಇವ್ರು ಎಸ್ ನಿರ್ಮಿಸಿ ದನಗಳಿಗೆ ಆಕಳುಗಳಿಗೆ ಇವ್ರು ಉಳಿಸ್ಯಾರ. ಎಸ್ ಅಂತ ಉಳಿಸಿದ ಉದಾಹರಣೆಗಳು. ಯಾಕೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಮಾಡತ್ತದ, ಹಾಡಾಗ್ಲೆ ಕಡಿಲತ್ತಾರ, ಕಡಿಮೆ ಮಾಡತ್ತ. ನಾವು ಕಣ್ಣು ಮುಚ್ಕೊಂಡು ನೋಡ್ಲತ್ತೀವಿ, ಕಡಿಯೋದು ಕಡಿಮೆ ಮಾಡತ್ತ. ಅದಕ್ಕೆ ದಯಮಾಡಿ ತಾವು ನನಗೆ ಉತ್ತರ ಕೊಡ್ರಿ, ಅಥವಾ ಇಲ್ಲ ಹಿಂಗಿಲ್ಲ ನಾನು ಇಡೀ ಜಿಲ್ಲೆದೊಳಗೆ ಎಲ್ಲರೂ ಒಂದ್ ಕಡೆಯಿಂದ ಒಂದ್ ಆಕಳ ಒಂದ್ ಎತ್ತ ಕಡಿದಿಲ್ಲ ಅಂತೇಳಿ ಅಧ್ಯಕ್ಷರಿಗೆ ಉತ್ತರ ಕೊಡ್ರಿ. ಇಲ್ಲ ನೀವು ಉಳಿಸಿರಿ, ನಾ ಈಸು ಉಳಿಸಿರಿ ಅಂತ ಹೇಳಿ ಉತ್ತರ ಕೊಡ್ರಿ. ಅಥವಾ ಎಷ್ಟು ದನ ಕರುಗಳಿಗೆ ನೀವು ಗೋಶಾಲೆ ಕಳಿಸಿರಿ ಅಂತಕ್ಕಂಥ ಸಭೆ ಮಾಹಿತಿ ತೊಗೊಂಡ್ರಿ. ಒಟ್ಟಾರೆ ಸರ್, ಈ ವೆಟರ್ನರಿ ಇಲಾಖೆದವರಿಗೆ ಆ ಎತ್ತುಗಳಿಗೆ ಆಕಳುಗಳಿಗೆ ಉಳಿಸಬೇಕಂತಕ್ಕಂಥ ಯಾವುದೇ ನೀವು ಮನಸ್ಥಿತಿಯಲ್ಲಿ ನೌಕರಿ ಮಾಡ್ತಾ ಇಲ್ಲ. ಮತ್ತೆ ಯಾವುದೇ ಜಿಲ್ಲಾಧಿಕಾರಿಗಳು ಸರ್, ಇನ್ನೊಂದು ಬಹಳ ನೋವಿನಿಂದ ಹೇಳ್ತೀನಿ ನಾನು, ಯಾವುದೇ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಡಿಸಿ ಮತ್ತು SP ಎಷ್ಟು ಸಲ ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರ, ಅಷ್ಟು ಸಲ ನೀವು ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರ ಅಂತ ಕೇಳಿ ಸರ್. DC SP ಎಷ್ಟು ಸಲ ಬರ್ತಾರಂದ್ರೆ ಅರ್ಧ ಸಲ ಬಂದಾರ ಅಂತ ಕೇಳಿ ಸರ್. ಸರ್, ನಾನು PD ಡ್ಯೂಟಿಸಿಗೆ 10 ಸಲ ಫೋನ್ ಮಾಡೀನಿ. ಇವ್ರು ನಗರಸಭಾ ಕಾರ್ಯಾಲಯ ಕಂಪೌಂಡ್ ಕೇಸಿಂದ ಟಿನ್ ಶೆಡ್ ಹಾಕೊಂಡು ಕೇಸಿಂದ ಕಬ್ಜಾ ಮಾಡ್ಕೊಳತ್ತಾರ. SP ಅವರಿಗೆ ಮಾತಾಡೀನಿ. ಸರಿ, ಓಕೆ ಸರ್. ಅದಕ್ಕೆ ದಯಮಾಡಿ ವೆಟರ್ನರಿ DD ಅವರಿಗೆ ಉತ್ತರ ಕೊಡ್ಬೇಕು ಸರ್. ನನ್ನ 2 ಪ್ರಶ್ನೆಗಳು.